ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ಕೊಡುವಂತಹ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಮತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸೀರೆಗಳನ್ನು ಅಲ್ಲಿಯ ಅಧಿಕಾರಿಯಾದಂಥ ಅಂದರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಶ್ರೀಮತಿ ಎಂ ಜೆ ರೂಪಾರವರು ತಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಸೀರೆಗಳನ್ನು ಕಳ್ಳತನ ಮಾಡಿ ಆ ಕಳ್ಳತನ ಮಾಡಿದಂಥ ಸೀರೆಗಳನ್ನು ಸರ್ಕಾರ ನೀಡಿರ್ತಕ್ಕಂಥ ಅಧಿಕೃತ ಕಾರಿನಲ್ಲಿ ಸಾಗಿಸಿ ಅದನ್ನು ಮಾರಾಟ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡ್ತಾಯಿದ್ದಾರೆ ಮತ್ತು ಅಪರಾಧಿಕ ನಂಬಿಕೆ ದ್ರೋಹ ಮಾಡ್ತಾರೆ ಅಂತೇಳಿ ನಾನು 2 ವಿಡಿಯೋಗಳ ಸಾಕ್ಷ್ಯದ ಸಮೇತ ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟೆ. ಆ ದೂರನ್ನ ವಿಚಾರವಾಗಿ ಒಂದು ಪ್ರಾಥಮಿಕವಾಗಿ ವಿಚಾರಣೆ ಮಾಡಿ ಅಂತೇಳಿ ಸಹಾಯಕ ಪೊಲೀಸ್ ಆಯುಕ್ತರು ಹೇಳಿದ್ರಿಂದ ಉಪ ಪೊಲೀಸ್ ನಿರೀಕ್ಷಕರು ನನ್ನನ್ನು ಜೊತೆಯಲ್ಲೇ ಕರ್ಕೊಂಡೋಗಿ ಪ್ರಾಥಮಿಕ ವಿಚಾರಣೆ ಮಾಡಿದಾಗ ಶ್ರೀಮತಿ ರೂಪಾರವರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಡದೆ ಗೊಂದಲಕಾರಿಯಾದಂಥ ಮತ್ತು ಅನುಮಾನಾಸ್ಪದ ಮಾತುಗಳನ್ನು ಮತ್ತು ವರ್ತನೆಯನ್ನು ತೋರಿಸಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಏನು ನಾನು ಮಾಡಿದ ಆರೋಪ ನಿಜ ಅಂತ ಸ್ಪಷ್ಟವಾಗಿ ಕಂಡುಬಂದಿದ್ರು ಕೂಡ ಕೃಷ್ಣರಾಜ ಪೊಲೀಸ್ ಠಾಣೆಯ ಅಧಿಕಾರಿಗಳು ನನ್ನ ದೂರವಾಣಿಯನ್ನು ಆಧರಿಸಿ ಮೊಕದ್ದಮೆ ದಾಖಲು ಮಾಡಿ ನಿರಾಕರಿಸಿದ್ರಿಂದ ಆ ದೂರನ್ನು ನಾನು ಕೃಷ್ಣರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಿಗೆ ಕಚೇರಿಗೆ ನೀಡಿದ್ದೀನಿ. ಸರ್, ಪ್ರಾಥಮಿಕ ವಿಚಾರಣೆ ಸಂದರ್ಭದಲ್ಲಿ ಅವರು ಮಾತಾಡೋದ ಮಾತು ವರ್ತನೆ ನೋಡಿದ್ರೆ ಗೊತ್ತಾಗುತ್ತೆ ಅವರು ಅಪರಾಧ ಕೃತ್ಯ ಮಾಡಿದ್ರು ಅಂತೇಳಿ. ಒಂದು ಸಲ ಏನು ಹೇಳ್ತಾರೆ, ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಲ್ಲಿ ಯಾರೋ ಇಟ್ಟಿದ್ದಾರೆ ಕಾರಲ್ಲಿ ಅಂತ ಹೇಳ್ತಾರೆ. ಆದರೆ ಅವ್ರ ಎದುರಲ್ಲೇ ಇಟ್ಟಂಥ ವ್ಯಕ್ತಿ ಮೇಡಮ್ ಹೇಳಿದ್ರು, ಮೇಡಮ್ ಹೇಳಿದ ಪ್ರಕಾರ ನಾನು ಕಾರಲ್ಲಿ ತೊಗೊಂಡು ಇಟ್ಟೆ ಅಂತ ಹೇಳ್ತಾರೆ. ಒಂದು ಸಲ ಅದು ಕಡತಗಳು ಅಂತ ಹೇಳ್ತಾರೆ. ಯಾವ ಕಡತಗಳು ಅಂತ ಕೇಳಿದ್ರೆ ಯಾವುದೋ ಟೆಂಡರ್ ಸಂಬಂಧಪಟ್ಟಿದ್ದು ಡಿ ಸಿ ಅವ್ರದ್ದು ಸೈನ್ ಮಾಡಿಸ್ಬೇಕಿತ್ತು, ಅದಕ್ಕೆ ತೊಗೊಂಡೋಗುತ್ತೆ ಅಂತ ಹೇಳ್ತಾರೆ. ಮತ್ತು ತೊಗೊಂಡೋದ್ಮೇಲೆ ನಿಮ್ಮ ಕಾರಲ್ಲಿ ತೊಗೊಂಡೋದ್ಮೇಲೆ ಡಿ ಸಿ ಅವ್ರದ್ದು ನೀವು ಸೈನ್ ಮಾಡಿಸೋಣ ಅಂತ ಕೇಳಿದ್ರೆ ಇಲ್ಲ ನಾನು ಮಾಡಿಸಿಲ್ಲ, ನನಗೆ ಗೊತ್ತಿಲ್ಲ, ಯಾರೋ ಸಂಚು ರೂಪಿಸಿದ್ದಾರೆ, ಯಾರೋ ಮಾಡಿದ್ದಾರೆ ಅಂತ ಹೇಳಿದ್ರೆ. ಆಗ ನಿಮ್ಮವ್ರದ್ದು ಸಂಚು ರೂಪಿಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಾರಲ್ಲಿ ಆ ವಸ್ತುವನ್ನು ಇಟ್ಟಂತಹ ಸಿಬ್ಬಂದಿನ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂದರೆ ಇಲ್ಲ ನನ್ನ ಕೈ ತಗೊಳಕ್ಕೆ ಬರಲ್ಲ ಹಾಗೆ ಅಂತ ಹೇಳ್ತಾರೆ. ಕೊನೆಗೆ ನಾವು ಏನು ಕೇಳಿದ್ವಿ ಪೊಲೀಸ್ ಅಂತಂದರೆ ಆ ವಿಡಿಯೋದಲ್ಲಿ ಕಂಡು ಬರ್ತಕ್ಕಂಥ ಆ ಏನು ಹಸಿರು ಬಟ್ಟೆಯಲ್ಲಿ ಇರೋಂಥ ವಸ್ತು ಆ ಕಡತನ ಅಥವಾ ಸೀರನ ಅಂತ ಸ್ಪಷ್ಟವಾಗಿ ಹೇಳಿ ಅಂತ ಹೇಳಿದ್ರೆ ಅದು ಕೂಡ ನಂಗೆ ಹೇಳಕ್ಕೆ ಬರಲ್ಲ ಅಂತೇಳಿ ಈ ಥರ ಹಲವಾರು ಅನುಮಾನಾಸ್ಪದ ವರ್ತನೆಗಳನ್ನು ಅವರು ತೋರಿಸಿದ್ದಾರೆ. ಆಗಿದ್ದರೂ ಕೂಡ ಪೊಲೀಸವರು ಇದುವರೆಗೂ ಪ್ರಕರಣವನ್ನು ದಾಖಲು ಮಾಡಿಲ್ಲ. ಸರ್, ಅದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅದು ಸೀರೆ ಅಂತೇಳಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಕಡತನ ತೊಗೊಂಡೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕಡತ ತೊಗೊಂಡೋದ್ರೆ ಅದರ ರೈತನೇ ಬೇರೆ ಇರುತ್ತೆ. ಕನಿಷ್ಠ ಪಕ್ಷ ಅವ್ರು ಹೇಳ್ಬೇಕಲ್ಲ, ಕಡತ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳ್ಬೇಕಿತ್ತು. ಹೌದು ಕಡತಗಳು ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಕಡತಗಳು ಅಂತ ಒಂದು ಸಲ ಹೇಳ್ತಾರೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರೆ. ಹೀಗೆ ಅದು ಸ್ಪಷ್ಟತೆ ಇಲ್ಲ. ಈಗ ಕಡತ ಆಗಿದ್ದರೆ ಆ ಕಡತವನ್ನು ಯಾಕೆ ಒಂದು ಬಾಕ್ಸ್ನಲ್ಲಿ ತೊಗೊಂಡೋಗದೆ ಬಟ್ಟೆಲಿ ಕಟ್ಕೊಂಡು ಹೋಗ್ತಾರೆ, ಮತ್ತು ಅದು ನೋಡಿದ್ರೆ ಗೊತ್ತಾಗದೆ ಅದು ಮಧ್ಯದಲ್ಲಿ ಬಾಗಿರೋದು ಕಂಡು ಬರುತ್ತೆ. ಕಡತ ಆದರೆ ಆ ರೀತಿ ಸಾಧ್ಯ ಇಲ್ಲ. ಮತ್ತು ಎಲ್ಲಿ ಕಡತ ತೊಗೊಂಡೋಗಿರೋದು ಕೂಡ ಸ್ಪಷ್ಟತೆ ಅವರು ಎಲ್ಲೂ ವಿಷಯನ ತಿಳಿಸಿಲ್ಲ. ಇದೆಲ್ಲ ನೋಡ್ರೆ ಗೊತ್ತಾದ ಮೇಲ್ನೋಟಕ್ಕೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಅದು ಸೀರೆ ಕಳ್ಳತನ ಮಾಡ್ತಿರೋ ದೃಶ್ಯ ಅಂತ ಗೊತ್ತಾಗುತ್ತೆ. ಸಹಾಯಕ ಪೊಲೀಸ್ ಆಯುಕ್ತರು ದೂರ ಜನ ಕೊಟ್ಟಿದ್ದೀನಿ. ಮತ್ತು ಅದಕ್ಕೆ ಸಂಬಂಧ ಈಗಾಗಲೇ ನಾನು DGP ಮತ್ತು IGPಗೂ ಕೂಡ ದೂರನ ಕೊಟ್ಟಿದ್ದೀನಿ, ಸ್ಪಷ್ಟೀಕರಣ ಕೇಳಿ ಮನವಿ ಪತ್ರ ಕೊಟ್ಟಿದ್ದೀನಿ. ಸೊ ಅದಾದ ನಂತರ ಕೊನೆಯಲ್ಲಿ ನ್ಯಾಯಾಲಯದ ಮುಖಾಂತರ ಪ್ರಕರಣ ದಾಖಲು ಮಾಡೋದು ಅನಿವಾರ್ಯ ಆಗುತ್ತೆ.